ಪ್ರಿಯ ವೀಕ್ಷಕರಿಗೆ ನಮಸ್ಕಾರ. ನಾನು ಗುರುಲಿಂಗಯ್ಯ ಮಠಪತಿ, ಮಾಲಿಂಗಪುರ, ರಬಕವಿ ಬನಟ್ಟಿ ತಾಲೂಕು. ಈ ಒಂದು 2ನೇ ಸಂಚಿಕೆಯನ್ನು ಪ್ರಸ್ತುತ ನಾಗಮೋಹನ್ ದಾಸ್ ಸಮೀಕ್ಷೆಯ ವಿಷಯವಾಗಿಯೇ ಬಂದಿದ್ದೇನೆ. ನಾಗಮೋಹನ್ ದಾಸ್ ಅವರು ಒಂದು ಸಮಗ್ರ ಸಮೀಕ್ಷೆಯನ್ನು ಮಾಡ್ತಾ ಇರುವುದು ಒಂದು ಸಂತಸದ ವಿಷಯ. ಆದರೂ ಕೂಡ ಇಲ್ಲಿ ಸಮೀಕ್ಷೆಯಲ್ಲಿ ಹಲವಾರು ತೊಂದರೆಗಳು ಇನ್ನೂ ಎದ್ದು ಕಾಣುವ ಲಕ್ಷಣಗಳಿವೆ. ಅದೇನೆಂದರೆ, ಯಾವ ಯಾವ ಜಾತಿಗಳನ್ನು ಮಾಡಲಾಗಿದೆ ಅನ್ನುವಂಥ ಒಂದು ಡಾಟಾ ಕಲೆಕ್ಟ್ ಮಾಡುವಂಥ ಸಮಗ್ರ ದಸ್ತಾವೇಜುಗಳನ್ನು ಅವರು ಸಂಗ್ರಹಿಸಿದಂಥ ನಂತರ ಸರ್ಕಾರಕ್ಕೆ ಅದನ್ನು ಒಪ್ಪಿಸಬಹುದು. ಇಲ್ಲಿ ಜಂಗಮ ಸಮುದಾಯದ ವಿಷಯ ಬಂದಾಗ ಯಾಕೋ ಇಲ್ಲಿ ಅವರು ಯಾವುದೋ ಒಂದು ಕಾರಣದ ರಾಜಕೀಯ ಒತ್ತಡಕ್ಕೆ ಮಣಿದು ಆ ಸಮುದಾಯವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಾದವನ್ನು ಜಂಗಮ ಸಮುದಾಯದ ಸಂಚಾಲಕಿ ಸುಜಾತ ಮಠದವರು ಮಾಡ್ತಾ ಇದ್ದಾರೆ. ಅವರು ತಮ್ಮ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮಾಹಿತಿಯನ್ನು ಹಂಚಿಕೊಂಡು ಅದಕ್ಕೆ ಪೂರಕವಾದ ದಾಖಲಾತಿಗಳನ್ನು ಕೂಡ ಇಟ್ಟಿದ್ದಾಗಿದೆ. ಈ ಎಲ್ಲ ದಾಖಲಾತಿಗಳು ನಮ್ಮ ಮನೆಯಿಂದಲ್ಲ, ಇವೆಲ್ಲ ಸರ್ಕಾರದ ದಾಖಲೆಗಳು, ಹೈಕೋರ್ಟ್ ಆದೇಶಗಳು, ಸುಪ್ರೀಂ ಕೋರ್ಟ್ ಆದೇಶಗಳು ಹಾಗೂ ಕೇಂದ್ರ ಸರ್ಕಾರದ ಸುತ್ತೋಲೆ, ಗೆಜಿಟೇರ್ ವರದಿ, ಸರ್ಕಾರವೇ ನೇಮಿಸಿದಂಥ ಗೆಜಿಟೇರ್ ವರದಿ ಇವೆಲ್ಲವೂ ಇರುವಾಗ ನಾವು ನಮ್ಮ ಮನೆಯಿಂದ ತಂದಂಥ ದಾಖಲೆಗಳಲ್ಲ ಅನ್ನುವಂಥ ಒಂದು ವಾದವನ್ನು ಮಂಡಿಸುತ್ತಾರೆ. ಈ ಎಲ್ಲವನ್ನು ನಾಗಮೋಹನ್ ದಾಸ್ ಅವರಿಗೆ ಒಪ್ಪಿಸಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಆದರೆ ಈ ಬೇಡ ಜಂಗಮ ಅನ್ನುವಂಥ ವಿಷಯವನ್ನು ಭಾಳಷ್ಟು ಜನ ತಪ್ಪಾಗಿ ಅರ್ಥೈಸುವುದರ ಜೊತೆಗೆ ಎಲ್ಲೇ ಬೇಡ ಜಂಗಮ ಸಮುದಾಯವನ್ನು ಬದಿಗಿರಿಸುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ವಾದವನ್ನು ಸುಜಾತ ಮಠದವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾಗಿದೆ. ಈ ಎಲ್ಲ ಬೆಳವಣಿಗೆಗಳನ್ನು ನೋಡಿದಾಗ ಈ ಸಮೀಕ್ಷೆ ಪರಿಪೂರ್ಣ ಆಗುವ ಸಾಧ್ಯತೆ ಇಲ್ಲ ಅನ್ನುವಂಥ ಒಂದು ಒಕ್ಕೂರಿನ ದನಿ ಕೂಡ ಎದ್ದಿದೆ. ಅದಕ್ಕೆ ಉದಾಹರಣೆ, ಕೋಲಾರದಲ್ಲಿ ಈ ಸಮೀಕ್ಷೆಯಲ್ಲಿ ಬೇಡ ಜಂಗಮರನ್ನು ಬದಿಗಿರಿಸಲಾಗಿದೆ ಅನ್ನುವಂಥ ಒಂದು ಆಪಾದನೆ ಕೂಡ ಬಂದಿದೆ. ಹೀಗಿರುವಾಗ ಈ ಸಮೀಕ್ಷೆಗೆ ಭಾಳಷ್ಟು ಎಡರು ತೊಡರುಗಳು ನಿರ್ಮಾಣವಾಗಿದ್ದು ನಿಜ. ಇದರಂತೆ ಈ ಬೇಡ ಜಂಗಮ ಸಮುದಾಯದ ಅಥೆಂಟಿಕ್ ಆಗಿ ಹೇಳುವಂಥ ಕಾರಣಗಳು ಒಂದು ಕಡೆ ಇರುವಾಗ, ಸಮಾಜದ ದಿಕ್ಕು ತಪ್ಪಿಸುವಂಥ ಹೇಳಿಕೆಗಳು ಹಾಗೂ ವಿಶ್ಲೇಷಕರಿದ್ದಾರೆ. ಭಾಳಷ್ಟು ಜನ ತಮ್ಮನ್ನು ತಾವು ಮೇಧಾವಿ ವಿಶ್ಲೇಷಕರು, ನಾವು ಬರೆದಿದ್ದೇ ನಿಜ ಅನ್ನುವಂಥ ವಿಶ್ಲೇಷಕರಿದ್ದಾರೆ. ನಾವು ಸಮಾಜಕ್ಕೆ ಒಂದು ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಮಾಧ್ಯಮದವರಾಗಲಿ ಯಾರೇ ಕೊಟ್ಟರೂ ಕೂಡ ಆ ಸತ್ಯಕ್ಕೆ ಸಮೀಪವಾದಂಥ ಸತ್ಯದ ಮೇಲೆ ಸವಾರಿ ಮಾಡುವಂಥ ಹೇಳಿಕೆಗಳನ್ನು ದಯವಿಟ್ಟು ಕೊಡಬಾರದು. ಯಾಕೆಂದರೆ ಇದರಿಂದ ಸಮಾಜದ ಕೆಳವರ್ಗ ಅಥವಾ ಅತಿ ಏನೂ ಅರಿಯದ ಮುಗ್ಧ ಜನರ ದಿಕ್ಕನ್ನು ತಪ್ಪಿಸುವಂತಾಗಿರುತ್ತದೆ. ಆ ಜನ ಇದೇ ನಿಜ ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ಬಂದು ಯಾವುದೇ ದಾಖಲಾತಿಗಳನ್ನು ನಂಬುವ ಸ್ಥಿತಿಯಲ್ಲಿರುವುದಿಲ್ಲ. ಇಲ್ಲಿ ಮಾರ್ಮಿಕವಾಗಿ ತಿಳಿದವರು, ಸಮಾಜ ಚಿಂತಕರು ಹಾಗೂ ಸಮೀಕ್ಷೆ ಮಾಡುವಂಥವರು ದಯವಿಟ್ಟು ದಾಖಲಾತಿಗಳ ಮುಖಾಂತರ ಸರ್ಕಾರ, ಸಂವಿಧಾನ ಏನು ನಡಿಬೇಕಾದ್ರೂ ದಾಖಲಾತಿ ಮುಖಾಂತರ ನಡೆಯುತ್ತದೆ. ಆ ದಾಖಲಾತಿಯನ್ನೇ ಆಧಾರವಾಗಿಟ್ಟುಕೊಂಡು ನಮ್ಮ ವಾದವನ್ನು ವಿಶ್ಲೇಷಕರು ಮಂಡನೆ ಮಾಡಬೇಕು. ಜೊತೆಗೆ ಅಂಬೇಡ್ಕರ್ ಅವರು ಕೂಡ ಒಂದು ಮಾತನ್ನು ಹೇಳಿದ್ದಾಗಿದೆ, ನಾನು ನನ್ನ ಸಮಯವನ್ನು ಒಂದೇ ಸಮುದಾಯಕ್ಕಾಗಿ ಶ್ರಮಿಸಿಲ್ಲ, ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಮುನ್ನೆಲೆಗೆ ತರಲು, ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ಮುಂದೆ ತರಲು ಮಾಡಿದ್ದೇನೆ. ಎಲ್ಲ ಸಮುದಾಯಗಳು ನನ್ನವು, ನಾನು ಒಂದೇ ಸಮುದಾಯದ ಸೀಮಿತವಾಗಿ ನನ್ನ ರಚನೆ ಆಗಿಲ್ಲ, ಸಂವಿಧಾನ ರಚನೆ ಆಗಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾಗಿದೆ. ಇವೆಲ್ಲವನ್ನು ವಿಶ್ಲೇಷಕರಾಗಲಿ, ಆಮೇಲೆ ಟಿ ವಿ ಮಾಧ್ಯಮ ಆಗಲಿ
ಒಂದು ಸಮುದಾಯಕ್ಕೆ ಆಗುವಂಥ ಅನ್ಯಾಯವನ್ನು ಖಂಡನೆ ಮಾಡುವಲ್ಲಿ ತಾವೆಲ್ಲ ಮುಂದೆ ಬರಬೇಕು. ಅದರಂತೆ ನಾನು ಕೂಡ ಈ ಸೋಷಿಯಲ್ ಮೀಡಿಯಾದಲ್ಲಿ ನನ್ನಿಂದ ಸಮಾಜಕ್ಕೆ ತಪ್ಪು ಸಂದೇಶ ಹೋಗಬಾರದು, ನಿಖರವಾದ ಮಾಹಿತಿಯನ್ನು ಮಾತ್ರ ಈ ಸೋಷಿಯಲ್ ಮೀಡಿಯಾದ ಮುಖಾಂತರ ಹಂಚುವಂಥ ಪ್ರಯತ್ನ ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರಗಳು.